ಚಳಿಗಾಲ ಅಧಿವೇಶನ ನಡೆದೈತಿ. ಈಗ ಪ್ರತಿ ಸಲ ನಾನು ನೋಡ್ತೇನೆ ಬೆಳಗಾವಿ ಚಳಿಗಾಲ ಅಧಿವೇಶನ ಬಂತಂದ್ರೆ ನಮ್ಮ ಇಡೀ ಬೆಳಗಾವದೆಲ್ಲ ಸ್ವಚ್ಛತೆ ಕೆಲಸಕ್ಕೆಲ್ಲರೂ ತೊಡಗ್ತಾರ. ಸುಣ್ಣ ಬಣ್ಣ ಹಚ್ಚೋದು ಎಲ್ಲ ಮಾಡ್ತಾರೆ. ವರ್ಷಕ್ಕೊಂದ್ಸಲ ಮಂತ್ರಿಗಳು, ಶಾಸಕರು, ಅವ್ರ ಸಂಬಂಧಪಟ್ಟ ಅಧಿಕಾರಿಗಳೆಲ್ಲ ಇಲ್ಲಿ ಬರ್ತಾರಂತೇಳಿ ಅವರಿಗೆ ತೋರಿಸೋದಕ್ಕೆ ಬೆಳಗಾವಿ ಸ್ವಚ್ಛ ಮತ್ತು ಸುಂದರವಾಗಿ ಕಾಣೋದು ಬೇಡ. ನಾವು ಇಲ್ಲಿ ಸತತವಾಗಿ ಇಲ್ಲೇ ಇರ್ತೇವೆ. ನಾವು ಇಲ್ಲೇ ವಾಸಿಸೋರು. ನಾವು ದಿನನಿತ್ಯ ನಮಗೆ ಕಣ್ಣಿಗೆ ಕಾಣಬೇಕಲ್ಲ, ಚಂದ ಕಾಣಬಹುದು ಇರಬೇಕಲ್ಲ. ಅಭಿವೃದ್ಧಿ ಸುಧಾರಣೆ ಮಾಡ್ಲಿಕ್ಕೆ ರೀ ಬರೀ 3 ತಿಂಗಳು ಅವಕಾಶ ಇದೆ ನಮಗೆ ಇಲ್ಲಿ ಬೆಳಗಾವಿಯಲ್ಲಿ. ಅಂದ್ರೆ 9 ತಿಂಗಳ ಕಾಲ ಮಳೆ ಇರ್ತದೆ. ಈ ಅವಕಾಶವನ್ನ ಮಹಾನಗರ ಪಾಲಿಕೆಯವರು, ಸ್ಮಾರ್ಟ್ ಸಿಟಿಯವರು ಬಳಸ್ಕೋಬೇಕಾಗ್ತದೆ. ಇವ್ರೇನ್ ಮಾಡ್ತಾರೆ, ಮಳೆಗಾಲ ಬಂತಪ್ಪ ಅಂದ್ರೆ ಮುಗಿದ ತಕ್ಷಣ ಎಲ್ಲಿ ಗುಂಡಿ ಬಿದ್ದಿರ್ತಾರಲ್ಲ ಅಲ್ಲಿ ಮಣ್ಣು ಹಾಕೋದು, ಕಲ್ಲು ಹಾಕೋದು, ಲೆವೆಲ್ ಮಾಡೋದು. ಗಣಪತಿ ಬಂದಪ್ಪ ಅಂದರೆ ಎಲ್ಲೆಲ್ಲಿ ತೆಗೆದು ಮುಚ್ಚೋದು ಮಾಡ್ತಾರೆ. ಈ ರೀತಿ ಮಾಡೋದು ಏನಾಗ್ತದೆ, ಮತ್ತು ನಗರನ ಕೆಡಿಸ್ತಾ ಇದ್ದೀವಿ ನಾವು. ಈಗ ಏನಾಗಿದೆ, ಬೆಳಗಾವಿ ವಾತಾವರಣ ಪಳ್ಳದಂಗಿಲ್ಲ. ಎಲ್ಲ ಕಡೆ ಏನು ಮಾಡ್ಯಾರ, ಈಗ ಸ್ಮಾರ್ಟ್ ಸಿಟಿಯವರು ರೋಡ್ ಹಟ್ಟಿದ್ದಾರೆ. ಏನಾಗ್ತದೆ ರೀ, ಅಧಿಕಾರಿಗಳು ಸರಿಯಾಗಿ ಗಮನ ಹರಿಸ್ತಾ ಇಲ್ಲ. ಅಧಿವೇಶನ ಬಂದಾಗ ಅಲ್ಲಿ ಹೊರಗಿನ ಜನ ಬಂದು ನೋಡಿದ್ರೆ ಸುಂದರ ಅವಾಗ ಮಾತ್ರ ಆಗಲ್ಲ ಸರ್. ಅವ್ರೇನು ನಮ್ಮ ಸುಂದರ ನೋಡಕ್ಕೆ ಬರೋದಿಲ್ಲ. ಎಲ್ಲರಲ್ಲಿ ಬರ್ತಾರೆ, ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡ್ತಾರೆ. ಎಲ್ಲರೂ ಬಂದಾಗ ಗೋವಾ ಟೂರ್ಗೆ ಹೋಗ್ತಾರೆ ಸರ್. ಎಲ್ಲರೂ ನಮ್ಮ ರಸ್ತೆ ಯಾರು ನೋಡ್ಬೇಕ್ರಿ? ಅವ್ರು ಎ ಸಿ ಕಾರ್ನ ಕೊಂಡಿರ್ತಾರೆ, ಎ ಸಿ ಇದ್ರಾಗ ಹೋಟೆಲ್ನಾಗ ಇರ್ತಾರೆ. ಅಲ್ಲಿ ವಿಧಾನಸಭೆ ಅಲ್ಲಿ ಎ ಸಿ ಇರ್ತದೆ. ಅವ್ರ ಜನ ನೋಡೋದು, ನಮ್ಮ ಸೌಂದರ್ಯ ನೋಡೋದು ಅವ್ರು ಇಷ್ಟ ಇರೋಲ್ಲ. ಉತ್ತರ ಕರ್ನಾಟಕದ ಭಾಳ ಸಮಸ್ಯೆನೂ ಅದಾವ. ಉತ್ತರ ಕರ್ನಾಟಕದಾಗ ಅನೇಕ ಸಮಸ್ಯೆಗಳು ಅದ್ರ ಬಗ್ಗೆ ಚರ್ಚೆನೂ ಆಗೋದಿಲ್ಲ. ಚರ್ಚೆ ಆಗೋದಿಲ್ಲ ಸರ್. ಇವ್ರು ಬರೋದು, ಮೋನ ವ್ಯವಸ್ಥೆ ಮಾಡೋದು, ಯಾವತ್ತು ಫೋನ್ ಒಂದು ಇರ್ತದೆ, ತಮ್ಮ ಇರ್ತಾರೆ. ತಾವು ಬರೋದು, ಬೆಳಗಾವಿ ಕುಂದ ತಗೋದು, ತಮ್ಮ ಗಾಡ್ಯ ತುಂಬ್ಕೊಂಡು ಹೋಗೋದು.